ಮನೋರಮಾ, ನೀನ್ ತುಂಬಾ ಸ್ವಾರ್ಥಿ, ದುರಾಸೆ ಇರೋ ಹೆಂಗ್ಸು. ಈಗ ದಿಗಂಬರ್ ರಾವ್ ತಂದೆ ಇಲ್ಲಿದ್ದಿದ್ರೆ ಅವರು ನಿನ್ ಹಾಗ್ ನಡ್ಕೋತಿರ್ಲಿಲ್ಲ. ಅವ್ರ ಪ್ರಾಮಾಣಿಕರು, ತುಂಬಾ ಒಳ್ಳೆಯವರು, ಕೊಟ್ ಮಾತಿನ ಪ್ರಕಾರ ನಿಂತ್ಕೊಳ್ಳೋರು. ಅವ್ರ ಇಲ್ದೆ ಇರೋದ್ರಿಂದ ನೀನ್ ಇಷ್ಟ ಬಂದಾಗ ಮಾಡ್ತಿದ್ಯಾ, ಯಾರು ಪ್ರಶ್ನೆ ಮಾಡೋರಿಲ್ಲ ಅಂತನಾ? ಆದ್ರೆ ಚೆನ್ನಾಗ್ ನೆನ್ಪಿಟ್ಕೋ, ನಾನು ಸುಬೇದಾರನ್ ಹೆಂಡ್ತಿ ಅಂಬಿಕಾ. ನಾನು ನಿನ್ ಸೊಕ್ಕನ್ನ, ಅಹಂಕಾರನ ಇಳಿಸ್ತೀನಿ. ಏನ್ ಮಾಡ್ತೀಯೋ ಮಾಡ್ಕೋ, ನಿನ್ನಂಥವ್ರಿಗೆ ನಾನು ಹೆದರೋದಿಲ್ಲ. ಅವರನ್ನ ಮದ್ವೆ ಆಗಿರೋದಕ್ಕೆ ನೀನು ಶ್ರೀಮಂತಳಾಗಿರೋದು. ಈ ಸಂಪತ್ತು ನಿನ್ನ ಕಷ್ಟದ ಸಂಪಾದನೆ ಅಲ್ಲ. ಆದ್ರೆ ನನಗಿರೋ ಸಿರಿ ಸಂಪತ್ತು, ವೈಭವ, ಹೆಸರು, ಪ್ರತಿಷ್ಠೆ ನನ್ನ ಸ್ವಂತ ಸಂಪಾದನೆ, ನನ್ನ ಶ್ರಮದ ಫಲ, ನನ್ನ ಕಷ್ಟದ ಸಂಪಾದನೆ. ಮುರಿದು ಬೀಳೋ ಸ್ಥಿತಿಯಲ್ಲಿದ್ದ ನನ್ನ ಮನೇನ ಎಷ್ಟೋ ಕಷ್ಟಪಟ್ಟು ಕಾಪಾಡ್ಕೊಂಡಿದ್ದೀನಿ. ದಿವಾಳಿ ಆಗಿದ್ದ ವ್ಯಾಪಾರನ ಸ್ವಂತ ಪರಿಶ್ರಮದಿಂದ ಅಭಿವೃದ್ಧಿ ಮಾಡಿದ್ದೀನಿ. ನಿನ್ನಂಥವ್ರ ಬೆದರಿಕೆಗಳಿಗೆ ನಾನು ಹೆದರೋಳಲ್ಲ. ಒಂದು ವೇಳೆ ನಿನ್ನ ಮಾಣಿಕ್ಯಳಿಗೆ ಮದುವೆ ಆಗ್ದಿದ್ರೆ ನನಗ್ ಹೇಳು, ಅವಳಿಗೋಸ್ಕರ ಒಳ್ಳೆ ಸಂಬಂಧ ಹುಡುಕ್ತೀನಿ. ಆದ್ರೆ ನೀನ್ ನನ್ನ ಹತ್ರ ಬೇಡ್ಕೋಬೇಕು. ಭಯ ಪಡ್ಬೇಡ, ದೊಡ್ಡ ಸಂಬಂಧನೇ ಹುಡುಕ್ತೀನಿ. ನಿಲ್ಸು, ಇನ್ನು ಸಾಕು ಮನೋರಮಾ. ನೀನು ನಿನ್ನ ಮಿತಿನ ಮೀರಿ ಮಾತಾಡ್ತಾ ಇದೀಯಾ. ಯಾರಿಗ್ ದೊಡ್ಡಸ್ಕೆ ಬಗ್ಗೆ ಹೇಳ್ತಿದ್ಯಾ? ನನ್ನಂತ ಐಶ್ವರ್ಯವಂತನ ಜೊತೆ ಸ್ಪರ್ಧೆ ಮಾಡ್ಬೇಕು ಅಂದ್ರೆ ನೀನ್ ಇನ್ನೊಂದು ಜನ್ಮ ಎತ್ತಬೇಕು. ನಿನ್ನ ಆಸ್ತಿ ಪಾಸ್ತಿ, ನಿನ್ನ ವ್ಯಾಪಾರ ಸಾಮ್ರಾಜ್ಯ ನನ್ನ ಕಾಲಿನ ಉಗುರಿಗೆ ಸಮಾನ. ಅದನ್ನು ನೆನ್ಪಿಡ್ಕೋ. ಇವತ್ತು ನೀನು ನಮ್ಮನ್ನ ದಾರುಣವಾಗಿ ಅವಮಾನ ಮಾಡಿದೀಯಾ. ನನ್ನ ಜೊತೆ ನೀನು ಶತ್ರುತ್ವ ಬೆಳೆಸ್ಕೊಂಡು ತುಂಬಾ ದೊಡ್ಡ ತಪ್ಪು ಮಾಡಿದೀಯಾ. ಇನ್ ಮುಂದೆ ನಿನಗೆ, ನಿನ್ನ ಕುಟುಂಬಕ್ಕೆ ಬರೋ ಸಮಸ್ಯೆಗಳಿಗೆಲ್ಲ ಪೂರ್ತಿ ನೀನೇ ಕಾರಣ ಮನೋರಮಾ. ನಿನ್ನ ಸರ್ವನಾಶ ತಪ್ಪಿದ್ದಲ್ಲ. ಒಂದಲ್ಲ ಒಂದಿನ ನೀನ್ ಪಶ್ಚಾತ್ತಾಪ ಪಡ್ತೀಯ. ನನ್ ಮಗಳು ಮಾಣಿಕ್ಯ ದೇವತೆ, ನಕ್ಷತ್ರ. ಅವಳು ನಕ್ಷತ್ರ. ನಿನ್ ಮಗ ದಿಗಂಬರ್ ರಾವ್ಗಿಂತ 1000 ಪಟ್ಟು ಒಳ್ಳೆ ಹುಡುಗ ಸಿಗ್ತಾನೆ ಅವಳಿಗೆ. ನೀವೆಲ್ರೂ ಒಂದ್ ವಿಷಯನ ಚೆನ್ನಾಗ್ ನೆನ್ಪಿಟ್ಕೊಳ್ಳಿ. ಈ ಕ್ಷಣದಿಂದ ನಿಮ್ ವಿನಾಶ ಶುರು ಆದಾಗೇನೆ. ಪಡಬಾರದ್ ಕಷ್ಟ ಪಡ್ತೀರಾ, ನರಕ ನೋಡ್ತೀರಾ. ಒಂದ್ ಹೆಣ್ಮಗಳು ಉಸಿರು ತಟ್ಟತ್ತೆ ನಿನಗೆ, ಆ ಪಾಪ ನಿನ್ನನ್ ಬಿಡಲ್ಲ ಮನೋರಮಾ. ನನ್ ಶಾಪ ನಿನಗ್ ತಟ್ಟತ್ತೆ, ನಿನ್ನನ್ ಬಿಡಲ್ಲ. ಇನ್ನೊಂದು ಮಾತಾಡಿದ್ರೆ ನಾನು ಸಹಿಸೋದಿಲ್ಲ. ಆಚೆ ಹೋಗೋ. ಇನ್ನೊಂದು ಕ್ಷಣ ನೀವು ನನ್ನ ಮನೇಲಿ ಇರೋ ಹಾಗಿಲ್ಲ. ಹೊರಡಿ. ಬಾ ಹೋಗೋಣ. ಅವಳ ಮುಖ ನೋಡಿದ್ರೆ ಅಸಹ್ಯ ಆಗ್ತಿದೆ. ಬಾ. ಪೂಜಾರಿಗಳೇ, ದೇವಿಗೆ ವಸ್ತ್ರಾಲಂಕಾರ ಮಾಡ್ಬೇಕಲ್ವಾ? ಶುರು ಮಾಡಿ. ಎಲ್ಲರೂ ಭಕ್ತಿಯಿಂದ ಜಗನ್ಮಾತೆಯನ್ನ ಸ್ಮರಿಸಿಕೊಳ್ಳಿ. ತಾಯಿ ಜಗದಾಂಬಾ ಭವಾನಿ ಮಾತೆ ಕರುಣಿಸು. ಈ ಮನೆ ಸುಭಿಕ್ಷವಾಗಿ ಇರಲಿ, ಸುಖ ಶಾಂತಿ ನೆಲೆಸಲಿ. ತಾಯಿ ಜಗದಾಂಬಾ ಈ ಕುಟುಂಬವನ್ನ, ನಿನ್ನ ಭಕ್ತರನ್ನ ರಕ್ಷಿಸು ತಾಯಿ. ಇವರಿಗೆ ಆಯುರಾರೋಗ್ಯ ಕೊಟ್ಟು ರಕ್ಷಿಸು ತಾಯಿ. ನಿಮ್ಗೆ ಶಾಪ ಕೊಡ್ತಿದ್ದೀನಿ. ಈ ಮನೆಗೆ ಅನಿಷ್ಟ ಕಾದಿದೆ. ನಾಶ ಆಗೋಗ್ತೀರಾ. ದ್ರೋಹ ಮಾಡಿದ್ದಕ್ಕೆ ಪ್ರತಿಫಲ ಅನುಭವಿಸ್ತೀರಾ. ಇವರಿಗೆ ಅಷ್ಟೈಶ್ವರ್ಯಗಳನ್ನ ಕರುಣಿಸು. ನಿನ್ನ ಭಕ್ತೆ ಮನೋರಮಾ ಕುಟುಂಬವನ್ನ ರಕ್ಷಿಸು ತಾಯಿ. ನಿಮ್ಮನ್ನ ಭಸ್ಮ ಮಾಡ್ತೀನಿ. ನೀವೆಲ್ರೂ ಸುಟ್ಟು ಕರಕ್ಲಾಗ್ತೀರಾ. ನಿಮ್ ಸಂತೋಷನ ಕಿತ್ಕೊಳ್ತೀನಿ. ಭಸ್ಮ ಮಾಡ್ಬಿಡ್ತೀನಿ. ಬುದ್ಧಿ, ದಯವಿಟ್ಟು ಗಲಾಟೆ ಮಾಡ್ಬಿಡಿ, ಇಲ್ಲಿಂದ ಹೊರಟೋಗ್ಬಿಡಿ. ಅರೆ ಹೋಗ್ತೀವಿ. ನಾವೇನು ಇಲ್ಲಿ ಇರೋಕ್ ಬಂದಿಲ್ಲ. ನೀವೆಲ್ರೂ ನಾನು ಹೇಳೋದನ್ನ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನಿಮ್ಮ ಯಜಮಾನಿ ನನ್ನ ಮಗಳ ಜೀವನದ ಜೊತೆ ಆಟ ಆಡಿದಾಳೆ. ನಾನು ಸೇಡು ತೀರಿಸಿಕೊಳ್ಳದೆ ಬಿಡೋದಿಲ್ಲ. ಈ ಕುಟುಂಬನ
ಸರ್ವನಾಶ ಮಾಡೋವರೆಗೂ ನಿದ್ದೆ ಮಾಡಲ್ಲ. ಶಪಥ ಮಾಡ್ತಿದ್ದೀನಿ.